ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿತ್ತು ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ KSP ಬ್ಲಾಗ್ಸ್. ನಾವು ಇದು ನಮ್ಮ ವಿಡಿಯೋದಲ್ಲಿ ಏನಪ್ಪ ಅಂದರೆ 7ನೇ ವಿಡಿಯೋ. ಬಟ್ ನಾನು ಧಾರವಾಡಲ್ಲಿ ಬಂದಲ್ಲಿ ಅಲ್ಲಿ ನಾವು ಡಿಸ್ಕಷನ್ ಮಾಡಿದಾಗ 1-2 ಲೈವ್ ಬಿಟ್ಟಿದ್ದೆ. ಎಲ್ಲರೂ ನೋಡಿದ್ರಿ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಹಾಗೆ ನಂಗೆ ಟೈಮ್ ಸಿಕ್ಕಾಗ ಕ್ಲಾಸ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಇದೆ, ಸೊ ಅದಕ್ಕೋಸ್ಕರ ಒಂದು ಡಿಸ್ಕಷನ್, ಕರೆಂಟ್ ಅಫೇರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಇಸ್ರೋ ಮತ್ತು DRDO ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅಂತ ಬಂದಾಗ ಮತ್ತು ಇಸ್ರೋ DRDO ಮತ್ತು ಹೊಸ ಆವಿಷ್ಕಾರಗಳು ಏನು ಮಾಡಿರ್ತಾರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ 1 ಅಥವಾ 2 ಕ್ವಶನ್ಸ್ಗಳನ್ನ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಇಸ್ರೋಗೆ ಸಂಬಂಧಪಟ್ಟಂಗೆ 100% ಕ್ವಶನ್ ಇದ್ದೇ ಇರೋದು. ನೀವು ಯಾವ್ದು ಬೇಕಾದ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇಸ್ರೋ DRDO 2 ನಿಮಗೆಲ್ಲ ಗೊತ್ತಿರೋ ವಿಚಾರ. ಬಟ್ ಆದರೂ ಕೂಡ ಏನಪ್ಪ ಅಂದರೆ ಅದನ್ನು ಯಾವ ಥರ ಓದಬೇಕು. ಈಗ ನೋಡ್ರಿ, ನಾ ಇಸ್ರೋ ಅಂದ ತಕ್ಷಣ ನಿಮ್ಗೆ ಏನೋ ಬೇಸಿಕ್ಸ್ ಹೇಳಂಗಿಲ್ಲ. ಸ್ಥಾಪನೆ ಯಾವಾಗಾಯಿತು, ಮೊದಲ ಅಧ್ಯಕ್ಷ ಯಾರು, ಪ್ರಸ್ತುತ ಅಧ್ಯಕ್ಷ ಯಾರ್ದಾರ, ಅದು ದೀರ್ಘಾವಧಿ ಅಧ್ಯಕ್ಷರು ಯಾರು, ಅದಕ್ಕೆ ಕೇಂದ್ರ ಕಚೇರಿ ಐತಿ, ಅದ್ರಲ್ಲಿ ನಿಮ್ಮೆಲ್ಲ ಗೊತ್ತಿರೋ ವಿಚಾರ, ಹೌದಾ? ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಇಸ್ರೋ ಸಂಬಂಧಪಟ್ಟಂಗೆ ಓದಬೇಕಾದ್ರೆ ಕರೆಂಟ್ ಅಫೇರ್ಸ್, ಈಗ ಲಾಸ್ಟ್ ಒಂದು 5-6 ತಿಂಗಳು ಸಂಬಂಧಪಟ್ಟಂಗೆ ಏನು ಕರೆಂಟ್ ಅಫೇರ್ಸ್ ಆಗಿದೆ, ಇಸ್ರೋ ಯಾವ ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಿದೆ, ಮತ್ತು ಇನ್ನು ಮುಂದೆ ಯಾವ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಬೇಕು ಅನ್ಕೊಂಡೈತೆ ಅನ್ನೋದ್ರ ಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದೇ ರೀತಿ ನಮ್ಮ ಇಸ್ರೋ ಅಷ್ಟೇ ಅಲ್ಲದೆ ನಾಸಾ, ಜಾಕ್ಸಾ, ರಾಸ್ಕಾಸ್ಮೋಸ್, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಹಿಂಗೆ ಅಂತಾರಾಷ್ಟ್ರೀಯ ಕೆಲವೊಂದು ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿಗಳದಾವೆ. ಸೊ ಅವರು ಕೂಡ ಏನಪ್ಪ ಪ್ರತಿ ವರ್ಷ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಆ ಥರ ಕ್ವಶನ್ಸ್ಗಳನ್ನ ಕೇಳ್ತಾನೆ. ಈಗ ನೀವು ಯಾವುದೇ ಒಂದು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದಾಗ ಯಾವ ಥರ ನಾವು ಅದನ್ನು ಓದಬೇಕು ಅಂದರೆ, ಅಥವಾ ಏನು ನೆನಪಿಟ್ಕೊಳ್ಬೇಕು ಅದರಲ್ಲಿ ಅಂದರೆ, ನಾವು PSI KSP ಮತ್ತು KE ಕ್ವಶನ್ ಪೇಪರ್ ನೋಡಿದಾಗ ಏನು ಕ್ವಶನ್ ಕೇಳ್ತಂದ್ರೆ, ಯಾವುದೇ ಒಂದು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದಾಗ ಆ ಸ್ಯಾಟಲೈಟ್ ಲಾಂಚ್ ಮಾಡಿರ್ತಕ್ಕಂಥ ಏಜೆನ್ಸಿ ಯಾವುದು, ಮತ್ತು ಆ ಸ್ಯಾಟಲೈಟ್ಗಳನ್ನ ಉದ್ದೇಶ ಏನು, ಹೌದಾ? ಅದೊಂದು ಕಮ್ಯುನಿಕೇಷನ್ ಸ್ಯಾಟಲೈಟು, ಅಥವಾ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟು, ಅಥವಾ ಜಿಯೋ ಸ್ಟೇಷನರಿ ಸ್ಯಾಟಲೈಟು, ಅಥವಾ ಜಿಯೋ ಸಿಂಕ್ರನಸ್ ಸ್ಯಾಟಲೈಟು, ಅಂತ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಮತ್ತು ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ, ಆ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಲಿಕ್ಕೆ ಬಳಸಿರ್ತಕ್ಕಂಥ ರಾಕೆಟ್ ಯಾವುದು, ಹೌದಾ? ರಾಕೆಟ್ ಯಾವುದು, ಮತ್ತು ಆ ರಾಕೆಟ್ ಏನಂತ ಕರೀತಾರೆ, ಅದು ಎಷ್ಟು ಪೇಲೋಡ್ ಇತ್ತು, ಲೋವರ್ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಮಿಡಲ್ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಅದರಲ್ಲಿ ಕೆಲವೊಂದಿಷ್ಟು ನನಗೆ ವಿಡಿಯೋದಲ್ಲಿ ಲಾಂಗ್ ಆಗದಂಗೆ, ಅಂದರೆ ಯಾಕಂದ್ರೆ ನಿಮ್ಗೆ ಪೇಷನ್ಸ್ ಭಾಳ ಕಡಿಮೆ ಐತೆ. ನಾವು ವಿಡಿಯೋ ಹೆಂಗೆ ಲಾಂಗ್ ಮಾಡ್ತಿಲ್ಲ, ಹಂಗೆ ಜಾಸ್ತಿ ಜನ ನೋಡಂಗಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಕಡಿಮೆ ಟೈಮಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನಾವು ಮಾತಾಡೋದ್ರೆ, ಇಸ್ರೋದವರು ನಿನ್ನೆ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡ್ಯಾರ. ಆ ಲಾಂಚ್ ಮಾಡಿ ನೋಡ್ರಿ, ಒಂದಾನೊಂದು ಕಾಲದಲ್ಲಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಹೌದಾ? ನಿಮ್ಗೆ ಗೊತ್ತಿರೋ ವಿಚಾರ. ಒಂದಾನೊಂದು ಕಾಲದಲ್ಲಿ ನಮ್ಗೆ ಏನಪ್ಪ ಅಂದರೆ, ನಮ್ಮ ಸ್ಯಾಟಲೈಟ್ಗಳನ್ನು ನಾವೇ ಲಾಂಚ್ ಮಾಡಲಿಕ್ಕೆ ಏನಿದ್ದಿಲ್ಲ, ರಾಕೆಟ್ಗಳಿದ್ದಿದ್ದಿಲ್ಲ, ಹೌದಾ? ಉಡಾವಣಾ ವಾಹನ ಅಂತ ಕರಿತೀವಿ, ರಾಕೆಟ್ ಇದ್ದಿಲ್ಲ. ಅಂಥ ಒಂದು ಯಾವತ್ತೋ ಆ ಒಂದು ಕಾಲದಲ್ಲಿ ಇರ್ತಕ್ಕಂಥ ಆರ್ಯಭಟ್ಟ ಅನ್ನೋ ಒಂದು ಫಸ್ಟ್ ಸ್ಯಾಟಲೈಟನ್ನು ನಾವು ಏನಪ್ಪ ಅಂದರೆ, ರಷ್ಯಾದ ಕಾಪುಸ್ತಿನಿಯಾರ್ ಅಂತೇಳಿ ಒಂದು ಪ್ಲೇಸಲ್ಲಿ ಹೋಗಿ ಅಲ್ಲಿ ಲಾಂಚ್ ಮಾಡಿ ಬರ್ತೀವಿ, ಅದು ಒಂದಾನೊಂದು ಕಾಲದಲ್ಲಿ. ಬಟ್ ಅದಾದಮೇಲೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಏನಪ್ಪ ಅಂದರೆ ಒಂದು ರಾಕೆಟನ್ನು ಸ್ಟಾರ್ಟ್ ಮಾಡಿದಾಗ, ಅವಾಗ ಫಸ್ಟ್ ಪೈಲ ಲಾಂಚ್ ಮಾಡಿರ್ತಕ್ಕಂಥ ಯಾವುದಪ್ಪ ಅಂದ್ರೆ ರೋಹಿಣಿ ಅಂತ ಒಂದು ಸ್ಯಾಟಲೈಟಲ್ಲಿ ಲಾಂಚ್ ಮಾಡ್ತೀವಿ. ಅದ್ರಲ್ಲಿ ನಿಮ್ಗೆ ಗೊತ್ತಿರೋ ವಿಚಾರ. ಆದರೆ ಇವತ್ತು ಎಂಥ ಒಂದು ಟೈಮ್ ಬಂದಿದೆ ಅಂದರೆ, ಎಂತೆಂತೂ ಇಸ್ರೋ, ಯಾವುದು ನಾಸಾ, ಅಮೇರಿಕಾ, ಹೌದಾ, ಜಪಾನ್, ರಷ್ಯಾ, ಇಂಥ ದೊಡ್ಡ ದೊಡ್ಡ ಮುಂದುವರಿರ್ತಕ್ಕಂಥ ರಾಷ್ಟ್ರಗಳು ಇವತ್ತೇನಪ್ಪ ಅಂದರೆ ಭಾರತದಲ್ಲಿ ಬಂದ್ಬಿಟ್ಟು ಅವ್ರೇನಪ್ಪ ಅಂದ್ರೆ ನಮ್ಮ ಒಂದು ಸ್ಯಾಟಲೈಟ್ಗಳ ಲಾಂಚ್ ಮಾಡಿಕೊಡ್ರಿ ಅನ್ನೋ ಒಂದು ಕಾಲಕ್ಕೆ ನಾವು ಬಂದಿದ್ದೀವಿ ಅಂತ ಎಲ್ಲ ಹೇಳಲಿಕ್ಕೆ ಏನಪ್ಪ ಅಂದರೆ ನಮ್ಗೆ ಹೆಮ್ಮೆ ಆಗ್ತದೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಇತ್ತೀಚೆಗೆ ನಿನ್ನೆ ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಅನ್ನೋದು ಏನೈತಲ್ಲ, ಅದು ಅಮೆರಿಕ ದೇಶದ್ದು. ನಿಮಗೆಲ್ಲ ಗೊತ್ತಿದೆ, ಅಮೆರಿಕ ದೇಶದ ಸ್ಯಾಟಲೈಟ್ನ ಲಾಂಚ್ ಮಾಡ್ಯಾರ. ಅದು ಲಾಂಚ್ ಮಾಡಿದ ಉದ್ದೇಶ ಏನು, ಹೌದಾ? ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಯಾವುದು, ಮತ್ತು ಅದರದ್ದು ಯಾವ ವೆಹಿಕಲ್ನ ಯೂಸ್ ಮಾಡಿದಾರೆ ಅನ್ನೋದನ್ನ ಡಿಸ್ಕಷನ್, ಅದನ್ನು ನೀವು ನೆನಪಿಟ್ಕೋಬೇಕು. ಏನು ಅದ್ರ ಬಗ್ಗೆ ಹಿಸ್ಟ್ರಿ ನಾವು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಯಾರು ನಮ್ಗೆ ಸೈನ್ಸ್ ಅಂಟಾಗ ನಾವೇನು PhD ಮಾಡಬೇಕಾಗಿಲ್ಲ. ನಮ್ಮ ಎಕ್ಸಾಮ್ ಪರ್ಪಸ್ ಎಷ್ಟು ಕ್ವಶನ್ಸನ್ನ ಕೇಳ್ತಾನೆ, ನಾವು ಏನು ನೆನಪಿಟ್ಕೊಳ್ಬೇಕು ಅನ್ನೋದನ್ನು ನಾವೇನಪ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಬರ್ರಿ. ಈಗ ನೋಡ್ರಿ, ನಿನ್ನೆ ಲಾಂಚ್ ಮಾಡಿರ್ತಕ್ಕಂಥ ಯಾವುದಪ್ಪ ಅಂದರೆ ಅಮೆರಿಕದು ಬ್ಲೂ ಬರ್ಡ್ ಬ್ಲ್ಯಾಕ್ 2, ಹೌದಾ, ಸ್ಯಾಟಲೈಟ್ದು. ಬ್ಲೂ ಬರ್ಡ್ ಬ್ಲ್ಯಾಕ್ ಸ್ಯಾಟಲೈಟ್ ಅಂತ ಲಾಂಚ್ ಮಾಡಿ. ಜಸ್ಟ್ ಏನು ಕ್ವಶನ್ ಕೇಳ್ತಾನೆ, ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಬ್ಲೂ ಬರ್ಡ್ ಬ್ಲ್ಯಾಕ್ ಸ್ಯಾಟಲೈಟ್ ಯಾವ ದೇಶದ ಸ್ಯಾಟಲೈಟ್ ಅಂತ ಕ್ವಶನ್ ಕೇಳ್ತಾನೆ. ಇದು ಯಾವ ದೇಶದಪ್ಪ ಅಂದರೆ ಇದು ಅಮೆರಿಕ, ಹೌದಾ? ಅಮೆರಿಕ ದೇಶದ, ಹೌದಾ? ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ರಾಕೆಟ್ ಯಾವುದಪ್ಪ ಅಂದರೆ LVM-3M6 ಅಂತೇಳಿ ಇದು ರಾಕೆಟ್. ಇದು ರಾಕೆಟ್. ಇದನ್ನ ಏನಂತ ಕರಿತಾರಪ್ಪ ಅಂದರೆ ಬಾಹುಬಲಿ.
ಹೌದಾ. ಮೊದಲು GSLV ಅಂತಿತ್ತು, GSLV ಮಾರ್ತಿ ಅದಕ್ಕೆ ಹೆಸರು ಚೇಂಜ್ ಮಾಡಿ LVM-3 ಅಂತಿಟ್ಟಾರೆ. LVM-3 ಇದನ್ನ ಭಾರತದ ಬಾಹುಬಲಿ ಅಂತ ಕರೀತಾರೆ. ಬಾಹುಬಲಿ ಯಾಕಂದ್ರೆ ಅತಿ ಹೆಚ್ಚು ಪೇಲೋಡನ್ನು, ಈಗ ನೋಡ್ರಿ ಯಾವುದು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಇದೆಯಲ್ಲ, ಫಾಲ್ಕನ್ 9 ಬಿಟ್ಟರೆ ಜಗತ್ತಿನಲ್ಲಿ ಗೌರ್ಮೆಂಟ್ ಅಂಡರ್ ಇರುವಂಥ ಅತಿ ಹೆಚ್ಚು ಪೇಲೋಡನ್ನು ಒಯ್ಯುವಂಥ ರಾಕೆಟ್ ಯಾವುದಿದ್ರೆ ಅದೇನಪ್ಪ ಅಂದರೆ LVM-3 ರಾಕೆಟ್. ಹೌದಾ. ಇದಕ್ಕೆ ಬಾಹುಬಲಿ, ಇದಕ್ಕೆ ಮೊದಲು GSLV ಅಂತ ಕೂಡ ನಿಮಗೆಲ್ಲ ಗೊತ್ತಿರೋ ವಿಚಾರ, ರೈಟ್. ಹಾಗಾದ್ರೆ ಇದೈತಲ್ಲ ಯಾವ ದೇಶದ್ದು ಇದು ಎಂಥ ಸೆಟಲೈಟು, ಇದು ಯಾವ ಕಮ್ಯುನಿಕೇಶನ್ ಸೆಟಲೈಟು ಅಥವಾ ಒಂದು ಜಿಯೋ ಸ್ಟೇಷನರಿ ಸೆಟಲೈಟು ಅಥವಾ ಕ್ವಶನ್ ಕೇಳ್ತಾನೆ. ಇದೊಂದು ಏನಪ್ಪ ಅಂದರೆ ಸಂವಹನ ಉಪಗ್ರಹ. ಸಂವಹನ ಉಪಗ್ರಹ ಅಂದ್ರೆ ಏನ್ರಿ? ಕಮ್ಯುನಿಕೇಶನ್ ಸೆಟಲೈಟ್. ಈಗ ನೋಡ್ರಿ ನಮಗೆ ಮೊಬೈಲ್ಗಳಲ್ಲಿ ನೆಟ್ವರ್ಕಿಂಗ್ ಸ್ಪೀಡ್ ಆಗೋಸ್ಕರ, ಅದ ಡಾಟಾವನ್ನು ಪ್ರೊವೈಡ್ ಮಾಡೋಗೋಸ್ಕರ, ಸೊ ನೆಟ್ವರ್ಕ್ ಕನೆಕ್ಟಿವಿಟಿನೇ ಹೆಚ್ಚು ಮಾಡೋಗೋಸ್ಕರ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಸೆಟಲೈಟ್ ಯಾವಪ್ಪ ಅಂದರೆ ಅದು ಇದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ಸೆಟಲೈಟ್ ಅಂತೇಳಿ, ರೈಟ್. ನೆನ್ಬಿಟ್ಟು ಹೋಗಿ ಕೀ ಪಾಯಿಂಟ್ಸ್ ನೆನ್ಬಿಟ್ಟುವ್ರಿ ನಿಮ್ಗೆ ಗೊತ್ತಾಗುತ್ತೆ. ಇದು ಇಂಗ್ಲೀಷಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಕಮ್ಯುನಿಕೇಶನ್ ಸೆಟಲೈಟ್. ಹೌದಾ, ಕಮ್ಯುನಿಕೇಶನ್ ಸೆಟಲೈಟ್. ನೆಕ್ಸ್ಟು ಇದು ಎಷ್ಟು kg ಪೇಲೋಡ್ ಅಂದ್ರೆ ಏನ್ರಿ? ಮೇಲೆ ಒಯ್ಯುವಂಥ ಸೆಟಲೈಟ್. 2 ಸೆಟಲೈಟ್ಗಳು ಹೋದ್ರೆ ಆ ಸೆಟಲೈಟ್ ಎಷ್ಟಿತ್ತಪ್ಪ ಅಂದರೆ 6100 kg. ಅದರ ತೂಕ ಎಷ್ಟಿತ್ತಪ್ಪ ಸೆಟಲೈಟ್ದು? 6100 kg. ನೆಕ್ಸ್ಟ್ ನೋಡು ಇಲ್ಲೈತಲ್ಲ, ಇದನ್ನು ಲಾಂಚ್ ಮಾಡಿದಾಗ ಇದನ್ನು ಎಷ್ಟು ಎತ್ತರ ಅಂತ ಕೇಳ್ತಾನೆ. ಅದು ಎಷ್ಟು ಎತ್ತರ ಅದಕ್ಕೆ ಏನು ಕೇಳ್ತಾರೆ? ಲೋವರ್ ಅರ್ತ್ ಆರ್ಬಿಟ್ ಅಂತ ಕೇಳ್ತಾರೆ. ಅಂದರೆ ಲೋವರ್ ಅರ್ತ್ ಆರ್ಬಿಟ್ ಅಂದರೆ ಎಷ್ಟಪ್ಪ ಅಂದರೆ 200ರಿಂದ 2000 ಕಿಲೋಮೀಟರ್ ಕೇಳ್ಬೋದು. ಇಲ್ಲಿಂದ ಭೂಮಿಯಿಂದ ಮೇಲೆ ಲೋವರ್ ಅರ್ತ್ ಆರ್ಬಿಟ್ ಅಂದರೆ 200ರಿಂದ 2000 ಕಿಲೋಮೀಟರ್. ಹೌದಾ. ನೆಕ್ಸ್ಟ್ ಮಿಡಲ್ ಅರ್ತ್ ಆರ್ಬಿಟ್ ಅಂತ ಬರುತ್ತೆ. ಮಿಡಲ್ ಅರ್ತ್ ಆರ್ಬಿಟ್ ಅಂದರೆ 2000ರಿಂದ 20,000 ಕಿಲೋಮೀಟರ್ವರೆಗೂ, 2000ರಿಂದ 20,000 ಕಿಲೋಮೀಟರ್ವರೆಗೂ ಅದು ಮಿಡಲ್ ಅರ್ತ್ ಆರ್ಬಿಟ್ ಅಂದ್ರೆ. ಇನ್ನು 20,000ರಿಂದ 36,000 ಕಿಲೋಮೀಟರ್ ಎತ್ತರ ಏನಾದರೂ ಲಾಂಚ್ ಮಾಡೋದಕ್ಕೆ ಅಂದರೆ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಅಂತ ಕರೀತಾರೆ. ಏನು ಕರೀತಾರೆ? ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ನೆನಪಿಡ್ಬೇಕು. ಹಾಗಾದ್ರೆ ನಿಮ್ಗೆ ಕೇಳ್ಬೋದು, ಈಗ ನಾವು ಮೊನ್ನೆ ಲಾಂಚ್ ಮಾಡಿದಲ್ಲ ಈ ಸೆಟಲೈಟ್ ಯಾವ ಸೆಟಲೈಟ್ ಇದು? ಅರ್ತ್ ಆರ್ಬಿಟು, ಲೋವರ್ ಅರ್ತ್ ಆರ್ಬಿಟು, ಮಿಡಲ್ ಅರ್ತ್ ಆರ್ಬಿಟು, ಹಿಂಗೇನಕ್ಕಿದ್ರೆ ಇದೇನಪ್ಪ ಅಂದರೆ ಲೋವರ್ ಅರ್ತ್ ಆರ್ಬಿಟ್. ಹೌದಾ, ಲೋವರ್ ಅರ್ತ್ ಆರ್ಬಿಟ್ ಇದನ್ನ ಲಾಂಚ್ ಮಾಡ್ತಾರೆ. ಲೋವರ್ ಅರ್ತ್ ಆರ್ಬಿಟ್ ಅಂದರೆ ಇದನ್ನ ಲಾಂಚ್ ಮಾಡಿದ್ರೆ ಏನು 200ರಿಂದ 2000 ಒಳಗಡೆ 300ರಿಂದ 400 ಕಿಲೋಮೀಟರ್ ಇದನ್ನು ಲಾಂಚ್ ಮಾಡ್ಯಾರ, ರೈಟ್. ಇದೇನಪ್ಪ ಅಂದರೆ ಇಷ್ಟು ನಿಮ್ಗೆ ಇದ್ರ ಬಗ್ಗೆ ಕೀವರ್ಡ್ ನೆನಪಿಡ್ಬೇಕು. ಯಾವ ದೇಶದ್ದು, ಹೌದಾ, ಯಾರು ಲಾಂಚ್ ಇದನ್ನು. ಹಾಗಾದರೆ ಲಾಂಚ್ ಮಾಡಿರ್ತಕ್ಕಂಥ ಪ್ಲೇಸ್ ಎಲ್ಲಿ, ಅದು ಎಲ್ಲಿಂದ ಲಾಂಚ್ ಮಾಡೋದು ಕ್ವಶನ್ ಕೇಳ್ಬೋದು. ನಿಮಗೆಲ್ಲ ಗೊತ್ತಿರೈತಿ, ಆಂಧ್ರ ಪ್ರದೇಶದ ಸತೀಶ್ ಧವನ್ ಸ್ಪೇಸ್ ಲಾಂಚಿಂಗ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಐತಿ ಶ್ರೀಹರಿಕೋಟ, ಅದು ಆಂಧ್ರ ಪ್ರದೇಶ ಶ್ರೀಹರಿಕೋಟ ಐತಿ. ಸೊ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಲಾಂಚ್ ಮಾಡ್ಯಾರ. ನೆಕ್ಸ್ಟು ಇದನ್ನೇನು ಮಾಡ್ತಾರೆ ಗೊತ್ತಾ? ಇದ್ರ ಬಗ್ಗೆ ಇದನ್ನು ಎಲ್ಲಿ ಲಾಂಚ್ ಮಾಡಿದ್ರು, ಏನು ಲಾಂಚ್ ಮಾಡ್ಯಾರ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಸಿಂಪಲ್ ನಿಮ್ಗೆ ಇದ್ರ ಬಗ್ಗೆ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರ್ಬೇಕು, ರೈಟ್. ಇನ್ನೇನು ಮಾಡಣಪ್ಪ ಅಂದರೆ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಇಸ್ರೋದು ಸೆಟಲೈಟ್ಗಳು ಯಾವ್ದು ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಜಸ್ಟ್ ಇದೊಂದಲ್ಲ, ಒಂದು 5-6 ತಿಂಗಳು ಯಾವ ಮಾಡ ಅಂದರೆ ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್. ಅದೇ ರೀತಿ ಏನಪ್ಪ ಅಂದರೆ ನಾವು ಇತ್ತೀಚೆಗೆ 2025ರಲ್ಲಿ ಕೆಲವೊಂದು ವಿಷಯ ಏನಪ್ಪ ಅಂದರೆ ಇಸ್ರೋದವ್ರು ತಂದಿರತಕ್ಕಂಥ ಯೋಜನೆಗಳು ಮತ್ತು ಟಾರ್ಗೆಟ್ಸ್ಗಳು, ಹೌದಾ, ಆ ಲಾಂಚ್ ಮಾಡಿರ್ತಕ್ಕಂಥ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್. ಈಗ ನೋಡ್ರಿ, ಈಗ ಇಸ್ರೋದವರು ಕೆಲವೊಂದು ಟಾರ್ಗೆಟ್ಗಳನ್ನ ಹಾಕೊಂಡಾರೆ, ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾನೆ. ಅದೇನು ಗೊತ್ತಾ, ನಾವೇನಪ್ಪ ಅಂದರೆ ಸ್ವಂತ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಹೌದಾ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಟಾರ್ಗೆಟ್ಗಳನ್ನ ಹಾಕೊಂಡ್ರೆ ಯಾವ ವರ್ಷಕ್ಕೆ ನಾವು ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿವಪ್ಪ ಅಂದರೆ 2035. ಇದು ಇಶ್ವಿಗಳು ನೆನಪಿಟ್ಟು ಹೋಗ್ಬೇಕು ರೀ, ಭಾಳ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ವಿ. ಅದು ಯಾವ ವರ್ಷಪ್ಪ ಅಂದರೆ ಇದು 2035. ಅದಾದಮೇಲೆ ನೆಕ್ಸ್ಟ್ ಬಂದರೆ ಚಂದ್ರ ಮೇಲೆ ಮ್ಯಾಡ್ ಮಿಷನ್ ಅಂದರೆ ಚಂದ್ರ ಮೇಲೆ ಏನಪ್ಪ ಅಂದರೆ ಗಗನಯಾನಗಳನ್ನ ಇಳಿಸುವಂಥ ಒಂದು ಮಿಷನ್ ಹಾಕೊಂಡೈತಿ. ಅದು ಯಾವಪ್ಪ ಅಂದರೆ ಅದು 2040 ಚಂದ್ರ ಮೇಲೆ ಹೆಂಗೆ ರಾಕೇಶ್ ಶರ್ಮಾ ಹೋಗಿದ್ದಿಲ್ಲ, ಸೊ ಆ ಥರ ಭಾರತದಿಂದನೇ, ಹೌದಾ, ಚಂದ್ರ ಮೇಲೆ ಮನುಷ್ಯನ ಇಳಿಸುವಂಥ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಅದು 2040ಕ್ಕೆ ಆ ಥರ ಮಾಡ್ತೀವಿ ಅಂತ ಅನ್ಕೊಂತಾರೆ, ರೈಟ್. ನೆಕ್ಸ್ಟ್ ನೋಡಿರಿ 2030. ಇದು 2030 ಏನಪ್ಪ ಅಂದರೆ ಈಗ ಸ್ಪೇಸ್ ಡೆಬ್ರಿಸ್ ಅದ. ಸ್ಪೇಸ್ ಡೆಬ್ರಿಸ್ ಅಂದರೆ ಏನು ರೀ? ನಾವು ಲಾಂಚ್ ಮಾಡಿರ್ತಕ್ಕಂಥ ಸೆಟಲೈಟ್ಗಳು ತಮ್ಮ ಜೀವಿತಾವಧಿಯನ್ನು ಮುಗಿದ ಮೇಲೆ ಅವೇನಪ್ಪ ಅಂದ್ರೆ ಅಲ್ಲೇ ಗುರುತ್ವಾಕರ್ಷಣೆ ಬಲ ಇಲ್ಲದೆ ಇರೋದಕ್ಕೆ ಕಾರಣಕ್ಕೆ ಅಲ್ಲೇ ರೊಟೇಷನ್ ಆಗ್ತಿರ್ತಾವಲ್ಲ, ಅವುಗಳನ್ನ ಏನಂತ ಕರಿತೀವಿ ಅಂದ್ರೆ ಸ್ಪೇಸ್ ಡೆಬ್ರಿಸ್ ಅಂತ ಕರಿತೀವಿ. ಆ ಸ್ಪೇಸ್ ಡೆಬ್ರಿಸ್ ಅನ್ನ ಫ್ರೀ ಮಾಡೋದು, ಅದ ಸ್ಪೇಸ್
ಡೆಬ್ರಿಸ್, ಹೌದಾ, ಡೆಬ್ರಿಸ್, ಸ್ಪೇಸ್ ಡೆಬ್ರಿಸ್ ಫ್ರೀ, ಅದು ಸ್ಪೇಸ್ ಡೆಬ್ರಿಸ್ ಫ್ರೀ ಇಯರ್ ಯಾವಪ್ಪ ಅಂದರೆ 2030 ಒಳಗಡೆ ಮಾಡ್ತೀವಿ. ಇನ್ನೊಂದು ನಮ್ಮ ಇಸ್ರೋದವ್ರು ಏನಪ್ಪ ಅಂದ್ರೆ ಇತ್ತೀಚೆಗೆ ಇದನ್ನ ಬಂದರೆ ಯುವಿಕಾ, ಹೌದಾ, ಯುವಿಕಾ ಅಂತ ಪ್ರೋಗ್ರಾಮ್. ಕ್ವಶನ್ ಕೇಳ್ತಾ ನಿಮ್ದು, ಯುವಿಕಾ ಪ್ರೋಗ್ರಾಮ್ ಯಾರು ಲಾಂಚ್ ಮಾಡ್ಯಾರಂತೆ? ಯುವಿಕಾ ಪ್ರೋಗ್ರಾಮ್ ಲಾಂಚ್ ಮಾಡಿದಾರಪ್ಪ ಅಂದ್ರೆ ಇಸ್ರೋದವರು. ಏನು ಗೊತ್ತಾ, ಇದಕ್ಕೆ ಯುವಿಕಾ ಅಂದರೆ ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಯುವಿಕಾ ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್ ಅಂದರೆ ಈಗ ಎಲ್ಲ ಸ್ಕೂಲ್ಗಳಿಂದ, ಗೌರ್ಮೆಂಟು ಮತ್ತು ಎಡೆ ಸ್ಕೂಲ್ಗಳಿಂದ ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರು ಏನಪ್ಪ ಅಂದರೆ ಇವಾಗಿಂದನೇ ಅವ್ರಿಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಏನಪ್ಪ ಅಂದ್ರೆ ಟ್ರೈನಿಂಗ್ ಕೊಡುವಂಥ ಒಂದು ಯೋಜನೆ ಇದು. ಅದೇನಪ್ಪ ಅಂದ್ರೆ ಯುವಿಕಾ. ಕ್ವಶನ್ ಕೇಳ್ತಾ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಯುವಿಕಾ ಪ್ರೋಗ್ರಾಮ್ ಲಾಂಚ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? DRDO, ಹೌದಾ, ಇಸ್ರೋ, ಜಾಕ್ಸಾ, ಹೀಗೆ ಕೆಲವೊಂದು ಕೊಡುವಂಥ ಚಾನ್ಸ್ ಇರುತ್ತೆ. ನಿಮ್ಗೆ ಗೊತ್ತು ಯುವಿಕಾ, ರೈಟ್. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಸ್ಪಾರ್ಕ್. ಸ್ಪಾರ್ಕ್ ಅಂತ ಒಂದು ಮ್ಯೂಸಿಯಂ, ಹೌದಾ, ಮ್ಯೂಸಿಯಮನ್ನು ಲಾಂಚ್ ಮಾಡಿ. ಮ್ಯೂಸಿಯಂ ಅಂದರೆ ಏನು 1969 ಏನು ಸ್ಥಾಪನೆ ಆಗಿತ್ತಲ್ಲ, ಅಲ್ಲಿಂದ ಇಸ್ರೋ ಸ್ಥಾಪನೆ ಆಗಿದ್ದು ಇಲ್ಲಿವರೆಗೂ ಯಾವ್ಯಾವ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿತ್ತಿಲ್ಲ, ಆ ಎಲ್ಲ ಸ್ಯಾಟಲೈಟ್ಸ್ಗಳನ್ನ ಇದೊಂದು ಸ್ಪಾರ್ಕ್ ಅಂತ ಮ್ಯೂಸಿಯಂ ಮಾಡಿದ್ದಾರೆ. ಸೊ ಆ ಮ್ಯೂಸಿಯಮಲ್ಲಿ ಅವೆಲ್ಲ ಸ್ಯಾಟಲೈಟ್ ಬಗ್ಗೆ ಇನ್ಫಾರ್ಮೇಷನ್ ನೀಡುವಂಥ ಒಂದು ಮುಖ್ಯತನ. ಈ ಸ್ಪಾರ್ಕ್ ಅನ್ನೋ ಮ್ಯೂಸಿಯಂ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅನ್ನೋದು ಅದು ಇಸ್ರೋದವ್ರು, ಹೌದಾ. ಅದೇ ರೀತಿ ಇಸ್ರೋ ಇತ್ತೀಚೆಗೆ N. ನಾರಾಯಣ್ ಅಂತೇಳಿ ಅವರು ಕೂಡ ಇತ್ತೀಚೆಗೆ ಹೊಸದಾಗಿ ಇಸ್ರೋದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು, ರೈಟ್. ಇಲ್ಲಿ ನೋಡ್ರಿ, ಈಗ ಯಾವುದಪ್ಪ ಅಂದರೆ ಈಗ ಆದಿತ್ಯ L1, ಹೌದಾ, L1 ಆದಿತ್ಯ L1 ಸ್ಯಾಟಲೈಟ್ ಯಾವುದಿದು? ಇಸ್ರೋದು, ಹೌದಾ. ಏನು ಕೇಳ್ತಾನೆ, ಏನನ್ನ ಅಧ್ಯಯನ ಮಾಡಲಿಕ್ಕೆಪ್ಪ ಅಂದರೆ ಇದು ಏನು ಅಧ್ಯಯನ ಮಾಡಲಿಕ್ಕೆ ಅಂದರೆ ಸೂರ್ಯನ ಕರುಣ ಭಾಗವನ್ನು ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಮಾಡ್ತಕ್ಕಂದ್ರೆ ಆದಿತ್ಯ L1. ಹಾಗಾದ್ರೆ ಲಾಂಚ್ ಮಾಡಿರ್ತಕ್ಕಂಥ ಡೇಟ್, ನೀವು KE ಎಕ್ಸಾಮ್ಗಳು ಏನೋ ಓದ್ತಿದ್ರೆ ಅವ್ನು ಡಾಟ್ ಹೆಂಗೆ ಕೇಳ್ತಾನಪ್ಪ, ಡೇಟ್ಗಳನ್ನ ಕ್ವಶನ್ ಕೇಳ್ತಾನೆ. ಅದಪ್ಪ 2 ಸೆಪ್ಟೆಂಬರ್ 2023, 2 ಸೆಪ್ಟೆಂಬರ್ 2023. ನೆಕ್ಸ್ಟ್ ಇಲ್ಲಿ ಬಳಸಿರ್ತಕ್ಕಂಥ ಏನಪ್ಪ ಅಂದರೆ ರಾಕೆಟ್ ಯಾವುದು? ಅದು ರಾಕೆಟ್ ಯಾವ್ದು ಕೇಳ್ತಾನೆ, ಅದು ಯಾವುದು? PSLV C-57 ಅಂತ ಯೂಸ್ ಮಾಡ್ತಾರೆ. ಇದನ್ನು PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ, ಇದನ್ನು ಇಸ್ರೋದ ಹಾರ್ಸ್ ಅಂತ ಕರೀತಾರೆ, ಕುದುರೆ. ಅದಕ್ಕೆ ಕ್ವಶನ್ ಕೇಳ್ತಾನೆ ನಿಮಗೆ, ಇದನ್ನು ಆಲ್ರೆಡಿ ಕ್ವಶನ್ ಕೇಳೋಣ. ಈಗೇನು ಯಾವ ಒಂದು ಉಡಾವಣಾ ವಾಹನವನ್ನು ಹಾರ್ಸ್ ಅಂತ ಕರೆಯುತ್ತಾರೆ? ಇಸ್ರೋದ ಲಾಂಚಿಂಗ್ ಮಾಡುವಂಥ ಸ್ಯಾಟಲೈಟ್ನ ಹಾರ್ಸ್ ಅಂತ ಕರೀತಾರೆ, ಅಂದರೆ PSLV. ಬಾಹುಬಲಿ ಅಂತೇಳಿ GSLV ಕರೀತಾರೆ, ರೈಟ್. ನೆಕ್ಸ್ಟು ಇಲ್ಲಿ L1 ಅಂದರೆ ಏನು? UPSC ಫಿಲಿಮ್ಸ್ ಕ್ವಶನ್ ಕೇಳ್ತಾನೆ, L1 ಅಂದರೆ ಏನು? L1 ಅಂದರೆ ಏನಪ್ಪ ಅಂದರೆ ಲ್ಯಾಗ್ರೇಜಿಯನ್ ಪಾಯಿಂಟ್ ಅಂದರೆ ನಿಮ್ಮ ಕ್ವಶನ್ ಕೇಳ್ತಾನೆ, ಇದು ಸೂರ್ಯ, ಸನ್, ಹೌದಾ, ಇದು ಭೂಮಿ, ಅರ್ತ್, ಸನ್ ಮತ್ತು ಅರ್ತ್. ಇವಕ್ಕೆ ಲ್ಯಾಗ್ರೇಜಿಯನ್ ಪಾಯಿಂಟ್ಗಳು ಬರ್ತಾವ್ರಿ. 1, 2, 3, ಇದು 4, ಇದು 5. ಇವಕ್ಕೆ ಲ್ಯಾಗ್ರೇಜಿಯನ್ ಪಾಯಿಂಟ್ ಅಂತ ಇರ್ತಾರೆ. ಇಲ್ಲಿಂದ ಅರ್ಥ ನೆನ್ಕೊಂಡು ನಾವು ಲಾಂಚ್ ಮಾಡಿದ್ವಿ. ಇದು L1, ಇದು L2, ಇದು L2, ಇದು ನೆಕ್ಸ್ಟು ಇದು L3, L4, ಇದು L5. ನಿಮ್ಮ ಕ್ವಶನ್ ಕೇಳ್ತಾನೆ, ಈಗ ನಾವು ಹಾಗಾದ್ರೆ L1 ಲಾಂಚ್ ಮಾಡಿದಿಲ್ಲಪ್ಪ ಅಂದರೆ ಸ್ಯಾಟಲೈಟ್ ಲಾಂಚ್ ಮಾಡಿದಲ್ಲಿ ಇಲ್ಲಿ L1 ಪಾಯಿಂಟಲ್ಲಿ ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ವಿ. ಸ್ಯಾಟಲೈಟ್ ಲಾಂಚ್ ಮಾಡಿದ್ವಿ. ಇದು ನಿಯರ್ಲಿ 15,000 ಕಿಲೋಮೀಟರ್ ಏನೋ ಆಯ್ತಿರೋದು ಆ್ಯಕ್ಚುಲಿ L1 ಅಂತೇಳಿ. ಇದನ್ನು ನಾವು ಲಾಂಚ್ ಮಾಡಿ ಕ್ವಶನ್ ಕೇಳ್ತಾ UPSC ಫಿಲಿಮ್ಸ್ ಕ್ವಶನ್ ನಾನು ನೋಡಿದೆ, ಯಾವುದೋ ಒಂದು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ನೋಡೀನಿ. ಏನಪ್ಪ ಅಂದರೆ ಸನ್ ಮತ್ತು ಅರ್ತ್ ಮಧ್ಯೆ ಇರ್ತಕ್ಕಂಥ ಪಾಯಿಂಟ್ ಯಾವುದು? ಹೌದಾ. ನೆಕ್ಸ್ಟ್ ಅರ್ತ್ ಹಿಂದ್ಗಡೆ ಇರ್ತಕ್ಕಂಥ ಪಾಯಿಂಟ್ ಯಾವುದು? ನೆಕ್ಸ್ಟ್ ಸೂರ್ಯನ ಹಿಂದ್ಗಡೆ ಇರ್ತಕ್ಕಂಥ ಪಾಯಿಂಟ್ ಯಾವುದು? ಹಿಂಗೆ ಕ್ವಶನ್ ಕೇಳ್ತಾನೆ. ಇವು ಎರಡರ ಮಧ್ಯೆ ಇರ್ತಕ್ಕಂಥ ಯಾವ್ದು? L1. ಹೌದಾ. ಸೂರ್ಯನ ಹಿಂದ್ಗಡೆ ಭಾಗದಲ್ಲಿ ಇರ್ತಕ್ಕಂಥ ಯಾವುದು? L3. ಮತ್ತು ಅರ್ಥದ ಹಿಂದ್ಗಡೆ ಇರ್ತಕ್ಕಂಥ ಭಾಗ ಯಾವುದು? L2. ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥ L5, ಮೇಲೆ ಇರ್ತಕ್ಕಂಥ L4, ರೈಟ್. ಹಾಗಾದ್ರೆ ಇಲ್ಲೆಲ್ಲ ಕಡೆ ಲಾಂಚ್ ಮಾಡ್ಬೋದಾಗಿತ್ತು. ನಾವು ಯಾಕೆ ಇಲ್ಲಿ ಲಾಂಚ್ ಮಾಡಿದಪ್ಪ ಅಂದರೆ ಸೂರ್ಯನ ಕರೋನ ಭಾಗವನ್ನು ಅಧ್ಯಯನ ಮಾಡಿ ನಮಗೆ ಇನ್ಫಾರ್ಮೇಷನ್ ವಾಪಸ್ ಕೊಡಲಿಕ್ಕೆ ಅತಿ ಸಮೀಪ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ L1 ಪಾಯಿಂಟ್. ಹೌದಾ, L1 ಪಾಯಿಂಟ್. ಸೊ ಅದಕ್ಕೋಸ್ಕರ ಅಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮಗೂ ಗೊತ್ತಿರ್ಬೇಕು, ಹೌದಾ. ಯಾವತ್ತು ಲಾಂಚ್ ಮಾಡಿದ್ರು, ಯಾರು ಲಾಂಚ್ ಮಾಡಿದ್ರು, ಯಾವ ಸ್ಯಾಟಲೈಟು, ಡೇಟ್ ಏನು, ಮತ್ತು ಏನನ್ನ ಅಧ್ಯಯನ ಮಾಡಲಿಕ್ಕೆ ಅನ್ನೋದು ನಿಮಗೆ ಗೊತ್ತಿರು. ನೆಕ್ಸ್ಟ್ ಅದೇ ರೀ ಪಾರ್ಕರ್ ಪ್ರೋಬ್ ಮಿಷನ್ ಅಂತ ಬರುತ್ತೆ. ಪಾರ್ಕರ್ ಪ್ರೋಬ್ ಮಿಷನ್ ಇದು ಯಾವುದನ್ನು ಅಧ್ಯಯನ ಮಾಡಲಿಕ್ಕೆಪ್ಪ ಅಂದರೆ ಇದು ಕೂಡ ಸೂರ್ಯನ ಕರೋನ ಭಾಗವನ್ನು ಅಧ್ಯಯನ ಮಾಡಲಿಕ್ಕೆ. ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ದೇಶ ಯಾವ ದೇಶದಪ್ಪ ಅಂದರೆ ಇದು ನಾಸಾದಿದು, ಹೌದಾ, ಅದು ನಾಸಾ, ರೈಟ್. ನೆಕ್ಸ್ಟು ಅದೇ ರೀತಿ
ಈಗ ಯಾವುದು ಲೂಪೆಕ್ಸ್ ಅಂತ ಹೌದಾ. ಲೂಪೆಕ್ಸ್ ಇದೆ ಅಂದರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತೇಳಿ. ಲೂಪೆಕ್ಸ್ ಏನು ಲೂನಾರ್ ಫುಲ್ ಫಾರ್ಮ್ ಕೇಳ್ಬೋದು, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತೇಳಿ. ಇದು ಯಾವುದಪ್ಪ ಅಂದರೆ ಇಸ್ರೋ ಪ್ಲಸ್ ಜಾಕ್ಸಾ, ಜಪಾನ್ದು ಹೌದಾ, ಜಪಾನ್ ಇಂಟರ್ ಸ್ಪೇಸ್ ಸ್ಟೇಷನ್ ಸ್ಪೇಸ್ ಏಜೆನ್ಸಿದು ಹೌದಾ, ಲೂಪೆಕ್ಸ್ ಅಂತ ಬರುತ್ತೆ. ಅದಾದಮೇಲೆ ಚಂದ್ರಯಾನ್ 3 ಹೌದಾ. ನಾನು 1, 2 ಮಾತಾಡಂಗಿಲ್ಲ ಹೌದಾ, 1, 2, 3. ಚಂದ್ರಯಾನ್ 1 2008, ಚಂದ್ರಯಾನ್ 2 2019, ಚಂದ್ರಯಾನ್ 3 2023. ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ಇದರ ಲ್ಯಾಂಡರ್ ಮತ್ತು ಲೋರ್ ಅಂತ ಲ್ಯಾಂಡರ್ ಮತ್ತು ಆರ್ಬಿಟರ್, ಲ್ಯಾಂಡರು ಮತ್ತು ಆರ್ಬಿಟರ್. ಲ್ಯಾಂಡರ್ ಹೆಸರು ಏನು, ಆರ್ಬಿಟರ್ ಹೆಸರು ಪ್ರಜ್ಞಾನ್. ಲ್ಯಾಂಡರ್ ಹೆಸರು ಏನಪ್ಪ ಅಂದರೆ ವಿಕ್ರಮ್ ಹೌದಾ, ವಿಕ್ರಮ್ ಸಾರಾಭಾಯಿ ಹೌದಾ, ವಿಕ್ರಮ್ ಸಾರಾಭಾಯಿ ಅವರು ಹೆಸರಿದ್ದಾಗ ನೆನಪು. ನೆಕ್ಸ್ಟ್ ಈ ಮೊನ್ನೆ ಎಕ್ಸಾಮ್ 545 ರೀ ಎಕ್ಸಾಮ್ ಆಯ್ತಲ್ಲ, ಕ್ವಶನ್ ಕೇಳಿಲ್ಲ. ಇದನ್ನು ಲಾಂಚ್ ಮಾಡಬೇಕಂದ್ರೆ 14th ಜುಲೈ 2023, 14 ಜುಲೈ 2023 ಲಾಂಚ್ ಮಾಡ್ತಕ್ಕ. ಅದ್ರ ಲಾಂಚ್ ಮಾಡಿರ್ತಕ್ಕಂಥ ಬಸ್ ಇರ್ತಕ್ಕಂಥ ವೆಹಿಕಲ್ ಯಾವುದು, LVM-3M4 ರೈಟ್. ನೆಕ್ಸ್ಟು ಇಲ್ಲಿ ಚಂದ್ರಯಾನ್ 3 ಐತಲ್ಲ, ಇದು ಚಂದ್ರ ಮೇಲೆ ಹೋಗಿ ಲ್ಯಾಂಡ್ ಆಗಿರ್ತಕ್ಕಂಥ ಡೇಟ್ ಯಾವುದಪ್ಪ ಅಂದರೆ 23 ಆಗಸ್ಟ್ 2023. ಸೊ ಅದಕ್ಕೋಸ್ಕರ ಕರೆಕ್ಟಲ್ಲ, 23 ಆಗಸ್ಟ್ 2023. ಅದಕ್ಕೋಸ್ಕರ ಇದು ಏನಂತ ಆಚರಣೆ ಮಾಡ್ತೀವಪ್ಪ ಅಂದರೆ ನಾವು ಇದನ್ನೇನಂತ ಆಚರಣೆ ಮಾಡ್ತೀವಪ್ಪ ಅಂದರೆ ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಸ್ಪೇಸ್ ಡೇ ಅಂತ ಇರ್ತೀವಿ. ಈ ಒಂದು ಇದಿರ್ತಕ್ಕಂಥ ದಿನ ಚಂದ್ರ ಮೇಲೆ ಇರ್ತಕ್ಕಂಥ ಪಾಯಿಂಟ್ ಇಲ್ಲ, ಅದಕ್ಕೆ ಏನಪ್ಪ ಅಂದರೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಚಂದ್ರಯಾನ್ 1ಕ್ಕೆ ಏನು ಪಾಯಿಂಟಿಗೆ ಕರೀತಾರಪ್ಪ ಅಂದರೆ ತಿರಂಗ ಪಾಯಿಂಟ್, ಸಾರಿ ಅದು ನೆಹರು ಪಾಯಿಂಟ್. ಚಂದ್ರಯಾನ್ 2 ತಿರಂಗ ಪಾಯಿಂಟ್. ಚಂದ್ರಯಾನ್ 3 ಯಾವುದಪ್ಪ ಅಂದರೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ನೆನಪಿಟ್ಟು ಹೋಗಿ ಬಾಳಿ ಪಾಯಿಂಟು. ಈ ಒಂದು ಇದಿರ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂದರೆ ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಅಂತ ಕರೀತಾರೆ. ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಅಂದರೆ ಲೂನಾರ್ ಆರ್ಬಿಟ್ಗೆ ಹೋಗಿ ಲ್ಯಾಂಡ್ ಆಗಿರ್ತಕ್ಕಂಥ ಡೇಟ್ ಯಾವುದಪ್ಪ ಅಂದರೆ 23 ಆಗಸ್ಟ್ 2023. ಇದನ್ನು ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರ. ನಿಮ್ಗೆ ಇದ್ರ ಬಗ್ಗೆ ಇಷ್ಟೇನಪ್ಪ ಅಂದರೆ ಗೊತ್ತಿರ್ಬೇಕು, ಯಾವಾಗ ಲಾಂಚ್ ಮಾಡ್ರಿ, ಏನು ಅದು ಉದ್ದೇಶ. ಚಂದ್ರನ ಸೌತ್ ಪೋಲಿಗೆ ಅಧ್ಯಯನ ಮಾಡಿರ್ತಕ್ಕಂಥ ಮೊದಲ ದೇಶ ಯಾವುದಪ್ಪ, ಅದು ಭಾರತ. ಸೌತ್ ಪೋಲನ್ನು ಅಧ್ಯಯನ ಮಾಡ್ತಕ್ಕಂಥ ಮೊದಲ ದೇಶ ಅದು ಭಾರತ ರೈಟ್. ನೆಕ್ಸ್ಟ್ ಆದಿತ್ಯ ಆಯಿತು, ಲೂಪೆಕ್ಸ್ ಆಯಿತು, ಚಂದ್ರಯಾನ್ 3 ಆಯಿತು. ನೆಕ್ಸ್ಟು ಗಗನಯಾನ್ ಹೌದಾ, ಇದು ಮ್ಯಾಂಡ್ ಮಿಷನ್. ಇದು ಗಗನಯಾನ್ ಮ್ಯಾಂಡ್ ಮಿಷನು. ಇದನ್ನು 2030 ಹೌದಾ, 2028 ಮತ್ತು 28ಕ್ಕೆ ಇದನ್ನು ಮಾಡ್ಬೇಕು ಅನ್ಕೊಂಡಾರೆ. ಇದರಲ್ಲಿ G1, G2 ಮತ್ತು G3 ಅಂದರೆ 3 ಪೇಜ್. 3 ಪೇಜ್ ಬರ್ತಾರೆ 2026 ಮಾಡ್ಬೇಕು ಅನ್ಬೋದು. 2020 G1, G2, G3 ಪೇಜ್ ಅನ್ನು ಮಾಡ್ಕೊಂಡು 2026 ಕಂಪ್ಲೀಟ್ ಮಾಡಿ ಏನಪ್ಪ ಅಂದರೆ ಮ್ಯಾಂಡ್ ಮಿಷನ್, ಮನುಷ್ಯರ ಇದನ್ನಪ್ಪ ಅಂದರೆ ಗಗನಯಾನಕ್ಕೆ ಒಯ್ದದು ರೈಟ್. ಇಲ್ಲಿ ಬಳಸುವಂಥ ವೆಹಿಕಲ್ ಇಲ್ಲಿ LVM-3M4 ಹೌದಾ, ರಾಕೆಟ್ನ ಯೂಸ್ ಮಾಡ್ಬೇಕು ಅನ್ಕೊಂಡಾರ. ಅದೇ ರೀತಿ ಯಾವುದಪ್ಪ ಅಂದರೆ ಇಲ್ಲಿ ಗಗನಯಾನಕ್ಕೆ ಹೋಗುತ್ತೆ ಕೆಲವೊಂದು ವ್ಯಕ್ತಿಗಳದಾರ. 4 ಜನಗಳನ್ನು ಸೆಲೆಕ್ಟ್ ಮಾಡ್ಕೊಂಡಾರ. ಶುಭಾಂಶು ಶುಕ್ಲಾ, ಅಂಗದು, ಪ್ರತಾಪು ಮತ್ತೇನಪ್ಪ ಅಂದರೆ ನಾಯರ್ ಅಂತ 3. ಟೋಟಲ್ 4 ಜನ ಇವರಲ್ಲಿ ಇದನ್ನು ಸ್ಪೇಸ್ ಸ್ಟೇಷನ್ ಕಳಿಸ್ಬೇಕು ಅಂದ್ರೆ ನೆನಪಿಡ್ಬೇಕು. ಕ್ವಶನ್ ಕೇಳ್ತಾನೆ, ಗಗನಯಾನದಲ್ಲಿ ಹೋಗಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಮೊನ್ನೆ ಇತ್ತೀಚೆಗೆ ಹೋಗಿ ಬಂದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಶುಭಾಂಶು ಶುಕ್ಲಾ ಹೌದಾ, ಶುಭಾಂಶು ಶುಕ್ಲಾ. ನೆಕ್ಸ್ಟ್ ಸುನಿತಾ ವಿಲಿಯಮ್ಸ್. ಸ್ಪೇಸ್ ಸ್ಟೇಷನಲ್ಲಿ ಅತಿ ದೀರ್ಘಾವಧಿ ಕಾಲ ವಾಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಭಾರತದಲ್ಲಿ ಯಾರಿದ್ರೆ ಅದ್ಯಾರು ಸುನಿತಾ ವಿಲಿಯಮ್ಸ್ ಹೌದಾ. ಗಗನಯಾನವನ್ನು ಮಾಡಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದರೆ ಕಲ್ಪನಾ ಚಾವ್ಲಾ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಯಾರಪ್ಪ ಕಲ್ಪನಾ ಚಾವ್ಲಾ. ಚಂದ್ರ ಮೇಲೆ ಕಾಲಿಡ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಭಾರತೀಯ ವ್ಯಕ್ತಿ ಅಂತ ಕೇಳಿದ್ರೆ ಅದು ರಾಕೇಶ್ ಶರ್ಮಾ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಈ ಕರೆಂಟ್ ಅಫೇರ್ಸ್ ಬಗ್ಗೆ ಗೊತ್ತಿರಿ, ಅದು ಗಗನಯಾನ. ನೆಕ್ಸ್ಟು ಮನುಷ್ಯರನ್ನ ಮೊದಲು ಕಳ್ಸಂಗಿಲ್ಲ. ಮನುಷ್ಯರ ಮೊದಲು ಕಳಿಸ್ರೆ ಮತ್ತು ಅವ್ರು ವಾಪಸ್ ಬರ್ಲಿಕ್ಕಂದ್ರೆ ಹೌದಾ, ಬರ್ಲಿಕ್ಕಂದ್ರೆ ಏನು ಮಾಡೋದು. ಸೊ ಅದಕ್ಕೋಸ್ಕರ ಮೊದಲ ಏನು ಮಾಡ್ಕೊಂಡ್ರಪ್ಪ ಅಂದರೆ ಫಸ್ಟ್ ಒಂದು ರೋಬೋಟನ್ನು ಕಳಿಸೋದು ಹೌದಾ. ರೋಬೋಟ್ ಕಳಿಸಿ ಅದಾದಮೇಲೆ
ಅದು ಹೋಗಿ ವಾಪಸ್ ಕರೆಕ್ಟಾಗಿ ಹೋಗಿ ಬರ್ತಾರೆ, ಆಮೇಲೆ ಮನುಷ್ಯನ ಕಳಿಸ್ಬೇಕು, ಒಂದು 4 ಜನ ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ಕ್ವಶನ್ ಕೇಳ್ತಾನೆ. ಆ ರೋಬೋಟ್ ಹೆಸರು ಅದು ಮಹಿಳಾ ರೋಬೋಟ್ ಅದು. ಅದಕ್ಕೆ ಹ್ಯೂಮ ಮಿತ್ರ ಅಂದ್ರೆ ರೋಬೋಟ್ ಐತ್ರಿ. ಈ ರೋಬೋಟನ್ನ ಕಳಿಸ್ಬೇಕು ಅನ್ಕೊಂಡ್ರೆ ನಿಮ್ದು ಈ ಹ್ಯೂಮ ಮಿತ್ರ LV ಅಂತ ಗಗನಯಾನ ಯಾವ್ದು ಯೂಸ್ ಮಾಡಕತ್ತಾರೆ, ಎಷ್ಟು ಏನು. ಇದನ್ನು ಕೂಡ ಲೋವರ್ ಅರ್ತ್ ಆರ್ಬಿಟ್ ನಿಯರ್ಲಿ 400 ಕಿಲೋಮೀಟರ್ ಅಷ್ಟೇ. ನಿಂಗೆ ಆಲ್ರೆಡಿ ಹೇಳಿ ಲೋವರ್ ಅರ್ತ್ ಆರ್ಬಿಟ್ ಅಂದ್ರೆ ಎಲ್ಲ ಹೇಳೀನಿ. 400 ಕಿಲೋಮೀಟರ್ವರೆಗೂ ಇದನ್ನು ಕಳಿಸ್ಬೇಕು ಅನ್ಕೊಂಡಾರ. ಇದಕ್ಕೆ ನಿಮಗೆ ಇಂಪಾರ್ಟೆಂಟು ಇಷ್ಟು ಗಗನಯಾನ ಬಗ್ಗೆ ಯಾರು ಏನು ಎಂತ ಯಾವಾಗ ಕಳಿಸ್ತಾರೆ ಏನು ಹ್ಯೂಮ ಮಿತ್ರ ಇದು ಸಂಬಂಧಪಟ್ಟಂಗೆ ನಿನಗೆ ಗೊತ್ತಿರ್ಬೇಕು, ರೈಟ್. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಗಗನ್. ಹೌದಾ, ಗಗನಯಾನ ಬೇರೆ ಗಗನ್ ಬೇರೆ. ಹೌದಾ, ಗಗನ್ ಮಿಷನ್ ಯಾರ್ದು? ಇದು ಇಸ್ರೋ ಪ್ಲಸ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮಾಡಿದ್ದು, ಎರಡು ಕೂಡ ಮಾಡಿದ್ದು. ಇದು ಉದ್ದೇಶ ಏನು ಗೊತ್ತಾ? ಬೇರೆ ದೇಶದಿಂದ ಬರ್ತಕ್ಕಂಥ ಏರೋಪ್ಲೇನ್ಗಳು ಮತ್ತು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವಂಥ ಏರೋಪ್ಲೇನ್ಗಳು ಇರ್ತಲ್ಲ, ಅದರಲ್ಲಿ ಯಾವುದೋ ಡ್ರಗ್ಸ್ಗಳು, ಹೌದಾ, ಇಲ್ಲಿಗಲ್ ಸಪ್ಲೈ ಮಾಡ್ತಿದ್ರೆ ಅಂಥವುಗಳನ್ನ ಟ್ರ್ಯಾಕ್ ಮಾಡಲಿಕ್ಕೆ ಮತ್ತು ಸೇಫ್ ಲ್ಯಾಂಡಿಂಗ್ ಆಗೋದನ್ನು ಟ್ರ್ಯಾಕ್ ಮಾಡೋಕ್ಕೋಸ್ಕರ ಇದನ್ನು ಲಾಂಚ್ ಮಾಡಿ, ಅದು ಗಗನ್. ನೆಕ್ಸ್ಟ್ ಅದಾದಮೇಲೆ ಜೆಮಿನಿ. ಯಾವುದ್ರಿ? ಜೆಮಿನಿ ಮಿಷನ್. ಇದು ಕೂಡ ಇಸ್ರೋದು. ಇದು ಕೂಡ ಇಸ್ರೋದು. ಇದೇನಪ್ಪ ಈಗ ಫಿಶರ್ಮ್ಯಾನ್ಸ್ ಎಲ್ಲಿ ಸಮುದ್ರದಲ್ಲಿ ಹೋಗ್ತಾರಲ್ಲ ಫಿಶ್ ಹಿಡ್ಲಿಕ್ಕೆ, ಸೊ ಅವ್ರಿಗೇನಪ್ಪ ಅಂದರೆ ಅವ್ರಿಗೊಂದು ಕಮ್ಯುನಿಕೇಷನ್ ಕೊಡ್ಲಿಕ್ಕೆ, ಅಂದರೆ ಯಾವುದು ಫ್ಲಡ್ಗಳು ಬರ್ತಿದ್ರೆ, ಅದು ಪ್ರವಾಹಗಳು ಬರ್ತಿದ್ರೆ, ಯಾವುದು ಚಂಡಮಾರುತಗಳು ಬರ್ತಿದ್ರೆ ಅವುಗಳು ಯಾವಾಗ ಹೋಗ್ಬೇಕು ಯಾವಾಗ ಬಿಡ್ಬೇಕು ಅನ್ನೋದನ್ನೇ ಇವಾಗ ಅಡ್ವಾನ್ಸ್ ಇಂಟಿಮೇಷನ್ ಕೊಡಲಿಕ್ಕೆ ಲಾಂಚ್ ಮಾಡ್ಯಾರ. ಅದು ಯಾವುದ್ರಿ? ಜೆಮಿನಿ ಮಿಷನ್ ಅಂತೇಳಿ. ಹೌದಾ, ಜೆಮಿನಿ ಮಿಷನ್ ನೆನಪಿಡಬೇಕು. ನೆಕ್ಸ್ಟ್ ಶುಕ್ರಯಾನ. ಇದನ್ನು 2028 ಶುಕ್ರ ಗ್ರಹವನ್ನು ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಯಾವುದಪ್ಪ ಅಂದರೆ ಅದು ಶುಕ್ರಯಾನ 2028ಗೆ ಲಾಂಚ್ ಮಾಡಿ. ನೆಕ್ಸ್ಟು ಮಂಗಳಯಾನ 2. ಇದು 2030. 2028ವರೆಗೂ 2030 ಮಂಗಳಯಾನ 2 ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ರೈಟ್. ನೆನ್ಪಿಡ್ಬೇಕು. ನೆಕ್ಸ್ಟ್ ಅದಾದಮೇಲೆ ಇವೇನಪ್ಪ ಇತ್ತೀಚೆಗೆ ಗಗನಯಾನದವರು ಈ ಲಾಂಚ್ ಮಾಡಿದ. ಅದೇ ರೀತಿ LVM-3 ಇತ್ತೀಚೆಗೆ ಇವೇನಪ್ಪ ಅಂದರೆ ಇಸ್ರೋದವರು ಲಾಂಚ್ ಮಾಡಿರ್ತಕ್ಕಂಥವು ಏನ್ಬಿಡ್ಬೇಕು. ಅದಾದಮೇಲೆ ಹಾಗಾದರೆ ಬೇರೆ ದೇಶ ಓಕೆ. ಈಗ ನೋಡ್ರಿ, ನಮ್ಮ ಇಸ್ರೋ ಯಾವ ಥರ ಲಾಂಚ್ ಮಾಡಿದಿಲ್ಲ. ಇನ್ನೊಂದಪ್ಪ ಸ್ಪಾಡೆಕ್ಸ್ ಯಾವುದಪ್ಪ ಅಂದರೆ ಇಸ್ರೋ. ಹೌದಾ, ಇದನ್ನು ಕೂಡ ಇಸ್ರೋದೊಂದು ಸ್ಯಾಟಲೈಟ್. ಇದು ಎಕ್ಸ್ಪೋಸ್ಯಾಟ್ ಹೌದಾ, ಆ್ಯಕ್ಚುಲಿ ಹಂಗಲ್ಲ, ಅದು ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಪೋಲರೈಜೇಷನ್ ಸ್ಯಾಟಲೈಟ್ ಅಂದರೆ ಇದು ಕೂಡ ಇಸ್ರೋ. ಸ್ಪಾಡೆಕ್ಸ್, ಎಕ್ಸ್ಪೋಸ್ಯಾಟ್. ಹೌದಾ, ಇತ್ತೀಚೆಗೆ ಇದನ್ನು ಕೂಡ ಅಂದರೆ ನಮ್ಮ ಇಸ್ರೋದವರು ಲಾಂಚ್ ಮಾಡಬೇಕು ಅಂತಂದ್ರೆ ನೆನ್ಪಿಡ್ಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ನೇತ್ರ ಅಂತೇಳಿ. ಪ್ರಾಜೆಕ್ಟ್ ನೇತ್ರ ಇದು ಅದಕ್ಕೆ ಸಂಬಂಧಪಟ್ಟದಂದರೆ ಇದು ಕ್ಷುದ್ರ ಗ್ರಹಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾಜೆಕ್ಟ್ ನೇತ್ರ ಅಂತ ಲಾಂಚ್ ಮಾಡೋದು. ಪ್ರಾಜೆಕ್ಟ್ ನೇತ್ರ. ನೆಕ್ಸ್ಟ್ ಭಾರತ್ ಕೃಷಿ ಸ್ಯಾಟಲೈಟ್ ಪ್ರೋಗ್ರಾಮ್. ಭಾರತ್ ಕೃಷಿ ಸ್ಯಾಟಲೈಟ್ ಪ್ರೋಗ್ರಾಮ್ ಕೃಷಿಗೆ ಸಂಬಂಧಪಟ್ಟಂಗೆ ಯಾವ ಸೀಸನಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೃಷಿಗೆ ಸಂಬಂಧಪಟ್ಟಂಗೆ ಇದನ್ನು ಲಾಂಚ್ ಮಾಡ್ಯಾರ ಪ್ರೋಗ್ರಾಮ್, ರೈಟ್. ನೆಕ್ಸ್ಟ್ ಎಜುಸ್ಯಾಟ್ 1 ಹೆಸರಾಗುತ್ತೆ ಎಜುಕೇಷನ್ ಸ್ಯಾಟಲೈಟ್. ಇದು ಕೂಡ ಇಸ್ರೋ. ಎಜುಕೇಷನ್ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡೋಕ್ಕೋಸ್ಕರ ಎಜುಸ್ಯಾಟ್ ಅಂತ ಲಾಂಚ್ ಮಾಡಿ. ಹೌದಾ. ನೆಕ್ಸ್ಟ್ ಅದಾದಮೇಲೆ ಆಜಾದಿ 1 ಸ್ಯಾಟಲೈಟ್. 1 ಫೇಲ್ ಆಯಿತು, 2 ಲಾಂಚ್ ಮಾಡ್ಯಾರ. ಇದನ್ನು ಕೂಡ ಏನಪ್ಪ ಅಂದರೆ ಇಸ್ರೋ.
ಇದ್ರ ಮೇಲೆ ಕ್ವಶನ್ ಕೇಳಿದೆ ಇಸ್ರೋ ಯಾರು ಕೆ ಇದಾವೆ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ಆ್ಯಕ್ಚುಲಿ ಸ್ಟೂಡೆಂಟ್ಗಳು ಆಜಾದಿ ಅಮೃತ ಮಹೋತ್ಸವ ಮಾಡಿಲ್ಲ 75 ಮಂದಿ ಸ್ಟೂಡೆಂಟು ಇದನ್ನು ರೆಡಿ ಮಾಡಿದ್ದಾರೆ ಆಜಾದಿ ಸ್ಯಾಟಲೈಟ್. ನೆಕ್ಸ್ಟ್ ವಿಕ್ರಮ್ ರಾಕೆಟ್. ಇದು ರಾಕೆಟು ಏನಪ್ಪ ಅಂದರೆ ಭಾರತದ ಮೊದಲ ಪ್ರೈವೇಟ್ ರಾಕೆಟ್. ಇದು ಭಾರತದ ಮೊದಲ ಪ್ರೈವೇಟ್ ರಾಕೆಟ್ ಯಾವ್ದು ರೀ? ವಿಕ್ರಮ್. ಇದನ್ನು ಲಾಂಚ್ ಮಾಡೋದು, ಇದು ಪ್ರೈವೇಟ್ ರಾಕೆಟ್ ಇದು, ಹೌದಾ. ನೆಕ್ಸ್ಟು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಕ್ವಶನ್ ಕೇಳಿದ ನ್ಯೂ ಸ್ಪೇಸ್ ಲಿಮಿಟೆಡ್ ಇಸ್ರೋಗೆ ಏನು ಮಾಡಲಿಕ್ಕೆ, ಇಸ್ರೋಗೆ ಸಹಾಯ ಮಾಡಲಿಕ್ಕೆ ಒಂದು ಲಿಮಿಟೆಡ್ ಅದ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಇದು ಬೆಂಗಳೂರಾಗ ಐತ್ರಿ, ಬೆಂಗಳೂರು. ಅದೇ ಇಸ್ರೋ ಹೆಡ್ ಕ್ವಾರ್ಟರ್ ಕೂಡ ಬೆಂಗಳೂರಾಗ ಐತಿ, ನಿಮಗೆಲ್ಲ ಗೊತ್ತಿರೋ ವಿಚಾರ, ರೈಟ್, ಗೊತ್ತಿರೋ ವಿಚಾರ. ನೆಕ್ಸ್ಟು ನೋಡಿರಿ, ಇವೆಲ್ಲ ಏನಪ್ಪ ಅಂದ್ರೆ ಇಸ್ರೋದು ಪ್ರಾಜೆಕ್ಟ್ ಯುವಿಕಾ ಅಂತೇಳಿ ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ರು. ಸ್ಪಾರ್ಕ್ ಅಂತ ಒಂದು ಮ್ಯೂಸಿಯಮ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಸಂಬಂಧಪಟ್ಟಂಗೆ ನಿಮಗಿದು ಗೊತ್ತಿಲ್ಲ. ನೆಕ್ಸ್ಟು ಇದಾದಮೇಲೆ ಬೇರೆ ದೇಶದ್ದು ಯಾವುದ್ರಿ? ಬೇರೆ ದೇಶದ್ದು ನಾವು ನೆನಪಿಟ್ಕೊಳ್ಬೇಕು. ಕ್ವಶನ್ ಕೇಳ್ತಾನೆ ಯಾವಪ್ಪ ಅಂದರೆ, ಮೊನ್ನೆ ಕ್ವಶನ್ ಕೇಳ್ತಾ ಜ್ಯೂಸ್ ಮಿಷನ್. ಇದು ಜ್ಯೂಸ್ ಅಂದ್ರೆ ಕುಡಿ ಜ್ಯೂಸ್ ಅಲ್ಲ, ಮತ್ತು ಅದ ಕುಡಿ ಜ್ಯೂಸ್ ಅಲ್ಲ, ಅದ ಜ್ಯೂಸ್ ಅಂದರೆ ಇದೊಂದು ಮಿಷನ್ ಇದನ್ನು ಲಾಂಚ್ ಮಾಡಿದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇದು ಯಾವ ಒಂದು ಗ್ರಹಕ್ಕೆ, ಕ್ವಶನ್ ಕೇಳ್ತಾನೆ ಯಾವ ಗ್ರಹಕ್ಕೆ ಸಂಬಂಧಪಟ್ಟಪ್ಪ ಅಂದ್ರೆ ಇದು ಜುಪಿಟರ್, ಹೌದಾ, ಜುಪಿಟರ್ ಗ್ರಹಕ್ಕೆ ಸಂಬಂಧಪಟ್ಟಂಗೆ. ಹೆಸರು ಏನು? ಇದ್ರ ಫುಲ್ ಫಾರ್ಮ್ ಕೇಳಿದ್ರೆ KE ಎಕ್ಸಾಮಲ್ಲಿ, ಹೌದಾ. ಜ್ಯೂಸ್ ಮಿಷನ್ ಈಗ ಫುಲ್ ಫಾರ್ಮ್ ಅಂತ ಕೇಳಿದ್ರೆ ಜುಪಿಟರ್ ಐಸಿ ಎಕ್ಸ್ಪ್ಲೋರೇಷನ್ ಮಿಷನ್. ನೋಡ್ರಿ, ಜುಪಿಟರ್ ಐಸಿ ಎಕ್ಸ್ಪ್ಲೋರೇಷನ್ ಮಿಷನ್ ಅಂದ್ರೆ KE ಎಕ್ಸಾಮಲ್ಲಿ ಕ್ವಶನ್ ಕೇಳಿದ ಯಾವ ಗ್ರಹ ಇದಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ದಾವಿಂಚಿ ಮಿಷನ್. ಇದ್ಯಾವ ದೇಶದ? ದಾವಿಂಚಿ ಇದು ನಾಸಾ, ನಾಸರ್ ಇದು, ಅದು ದಾವಿಂಚಿ ನಾಸಾ. ಇದು ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಡೀಪ್ ಅಟ್ಮಾಸ್ಫಿಯರಿಕ್ ವೀನಸ್ ಇನ್ವೆಸ್ಟಿಗೇಷನ್ ಆಫ್ ನೋಬಲ್ ಗ್ಯಾಸಸ್ ಅಂತೇಳಿ. ಡೀಪ್ ಅಟ್ಮಾಸ್ಫಿಯರಿಕ್ ವೀನಸ್ ಇನ್ವೆಸ್ಟಿಗೇಷನ್ ಆಫ್ ನೋಬಲ್ ಗ್ಯಾಸಸ್ ಅಂದರೆ ನಿಯಾನು, ಜನಾನು, ಅರ್ಗಾನು, ಕ್ರಿಪ್ಟಾನ್ ಇವೆಲ್ಲ ಬರ್ತವೆ ನೋಬಲ್ ಗ್ಯಾಸಸ್. ಇವುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಮಾಡಿದ್ರೆ ನಾಸಾದವರು. ಯಾವ ಗ್ರಹ ಅಂತ ವೇನಸ್, ಶುಕ್ರ ಗ್ರಹ, ಹೌದಾ. ನೋಬಲ್ ಗ್ಯಾಸಸ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ದಾವಿಂಚಿ, ಜ್ಯೂಸು ದಾವಿಂಚಿ. ನೆಕ್ಸ್ಟ್ ಯಾವ್ದಪ್ಪ ಅಂದರೆ ಸ್ಲಿಮ್ ಮಿಷನ್. ಇದ್ಯಾವ್ದಪ್ಪ ಅಂದರೆ ಜಾಕ್ಸಾ. ಫುಲ್ ಫಾರ್ಮ್ ಕೇಳ್ಬೋದು ನಿಮ್ಗೆ. ಸ್ಮಾರ್ಟ್ ಲ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಮಿಷನ್ ಅಂತೇಳಿ, ಸ್ಮಾರ್ಟ್ ಲ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಮಿಷನ್. ಇದು ಜಾಕ್ಸಾದು, ಅದ ಸ್ಲಿಮ್. ನೆಕ್ಸ್ಟ್ ಲೂನಾ 25 ಮಿಷನ್. ಇದು ಯಾವ ದೇಶಪ್ಪ ಅಂದರೆ ಇದು ರಷ್ಯಾ, ಹೌದಾ, ರಷ್ಯಾ ದೇಶ. ಅದ ರಾಸ್ಕಾಸ್ಮಸ್ ಹೌದಾ, ಅವ್ರ ದೇಶದ್ದು ಲೂನಾ 25. ಇದು ಫೇಲ್ ಆಯಿತು. ಯಾವ ದೇಶಪ್ಪ ಇದು? ರಷ್ಯಾ ದೇಶದ್ದು, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ನೋಡು ಚಾಂಗ್ 5. ಈಗ ನಮ್ಮ ಚಂದ್ರನ 1, 2, 3 ಚಂದ್ರನ ಅಧ್ಯಯನ ಮಾಡಕ್ಕೆ ಮಾಡಿದ್ರು, ಲಾಂಚ್ ಮಾಡಿದ್ವಲ್ಲ, ಇದನ್ನ ಚೀನಾ ಏನು ಚಂದ್ರನ ಅಧ್ಯಯನ ಮಾಡಲಿಕ್ಕೆ ಚೀನಾದು ಚಾಂಗ್, ಹೌದಾ. ಏನಪ್ಪ ಅಂದ್ರೆ ಈ ಸರ್ವೇರ್ ಅದು ಬರುತ್ತೆ, ಹೌದಾ, ಸರ್ವೇರ್ ಮಿಷನ್. ಇದು ಯಾವ ದೇಶದಪ್ಪ ಅಂದ್ರೆ ಇದು ನಾಸಾ ಈ ಚಂದ್ರನ ಅಧ್ಯಯನ ಮಾಡಕ್ಕೆ, ಹೌದಾ. ನೆಕ್ಸ್ಟ್ ಅದ ಮತ್ತೆ ನಿಸಾರ್, ಇದು ಇಂಪಾರ್ಟೆಂಟ್. ನಿಸಾರ್ ಮಿಷನ್ ಕ್ವಶನ್ ಕೇಳ್ತಾನೆ ಎಕ್ಸಾಮ್. ಇದು ಫುಲ್ ಫಾರ್ಮ್ ಇರುತ್ತೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತೀವಿ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತೀವಿ. ಇದನ್ನ ಲಾಂಚ್ ಮಾಡ್ಯಾರ. ನೆಕ್ಸ್ಟ್ ಓಷಿಯನ್ ಸ್ಯಾಟ್ ಮಿಷನ್, ಹೌದಾ, ಮಿಷನ್. ಇದನ್ನ ಯಾರು ಲಾಂಚ್ ಮಾಡ್ಯಾರಪ್ಪ ಅಂದರೆ ಇಸ್ರೋ, ಓಷಿಯನ್ ಸ್ಯಾಟ್ ಇಸ್ರೋ. ನೆಕ್ಸ್ಟ್ ಅದಾದಮೇಲೆ ರಶೀದ್ ರಾಕೆಟ್ ಇದೆ ಆ್ಯಕ್ಚುಲಿ. ಇದನ್ನು ಲಾಂಚ್ ಮಾಡಿದಾರು ರಾಕೆಟ್ UAE, ರಶೀದ್ ರಾಕೆಟ್ UAE, ರೈಟ್. ನೆಕ್ಸ್ಟು ಟಿಯಾನ್ವೆನ್ ಅಂತ ಬರೋದು, ಹೌದಾ, ಟಿಯಾನ್ವೆನ್. ಇದು ಚೀನಾ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವ ದೇಶದಪ್ಪ ಅಂದರೆ ಇದು ಚೀನಾ.
ಈ ಚಾಂಗ್ ಪಿಂಗ್ ಚುಂಗ್ ಚಾಂಗ್ ಚಿಂಗ್ ಚೀನಾದ ಇದು ಚೀನಾ ಅಂದ್ಬಿಡ್ಬೇಕು ಸುಮ್, ಹೌದಾ. ನೆಕ್ಸ್ಟ್ ಅದಾದಮೇಲೆ ಈಸ್ಟ್ ಅತ್ತೆ ಒಂದು ಆರ್ಟಿಫಿಷಿಯಲ್ ಸನ್. ಇದು ಯಾವ್ದ್ರಿ ಆರ್ಟಿಫಿಷಿಯಲ್ ಸನ್, ಹೌದಾ. ಇದು ಯಾವ ದೇಶಪ್ಪ ಅಂದ್ರೆ ಇದು ಕೂಡ ಚೀನಾ. ನೋಡಿ ಆರ್ಟಿಫಿಷಿಯಲ್ ಚೀನಾದವರು ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಸನ್ ಆಗಿ ಒಂದು ಮಾಡಾಕತ್ತೆ, ಆರ್ಟಿಫಿಷಿಯಲ್ ಸನ್, ರೈಟ್. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ ಸರ್ವೇರ್ ಇತ್ತೀಚೆಗೆ ಹೊಸದಾಗಿ ಏನಪ್ಪ ಅಂದರೆ ರಷ್ಯಾದವರು ಹೊಸದಾಗಿ ಲಾಂಚ್ಗಳನ್ನು ಮಾಡ್ತಿದ್ದಾರೆ. ಇದನ್ನು ಬಿಡಬೇಕು ಹೋಪ್ ಅಂತ ಬರ್ತು, ಹೋಪ್ ಸ್ಯಾಟಲೈಟು UAE. ಹೋಪ್ ಯಾವ್ದ್ರಿ UAE, ಹೋಪು UAE. ಈಗ ಕೆಲವೊಂದಿಷ್ಟು ಏನಪ್ಪ ಅಂದರೆ ಇತ್ತೀಚೆಗೆ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ನೆನ್ಪಿಡ್ಬೇಕು. ಓಷಿಯನ್ ಸ್ಯಾಟ್, ದ ರಿಸ್ಯಾಟ್ ಸ್ಯಾಟಲೈಟು ಇದು ಇಸ್ರೋ, ಇದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಇದು ರಿಸ್ಯಾಟ್. ನೆಕ್ಸ್ಟ್ EOS 09 ಅದ ಇದು ಬರ್ತಾವ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟು ಇಸ್ರೋದು. ಇದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇಸ್ರೋ, ರೈಟ್. ಓಷನ್ ಸ್ಯಾಟಲೈಟ್ ಬರ್ತೀವಿ. ರಶೀದ್ ಚಾಂಗ್ ನಾಸಾ. ನೆಕ್ಸ್ಟು ಪ್ರಿಫೇರ್ ಪ್ರಿಫೇರ್ ಅಂತ ಬರುತ್ತೆ. ಪ್ರಿಫೇರ್ ಯಾವುದು? ಇದು ನಾಸಾದ ಪ್ರಿಪೇರ್ ಸ್ಯಾಟಲೈಟ್, ನಾಸಾ, ಹೌದಾ. ಈಗ ಕೆಲವೊಂದು ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಇವೆಲ್ಲ ಸ್ಯಾಟಲೈಟ್ಗಳು ಇನ್ನೂ ಇದಾವೆ, ನೆಕ್ಸ್ಟ್ ಮಾತಾಡ್ತೀನಿ. ಅಟ್ಲೀಸ್ಟ್ ಇಷ್ಟಾದರೂ ನಿಮಗೇನಪ್ಪ ಅಂದರೆ ಇನ್ಫಾರ್ಮೇಷನ್ ನಿಮ್ಮ ಎಕ್ಸಾಮ್ಗೆ ಗೊತ್ತಿರಬೇಕು. ಇಸ್ರೋ ಸಂಬಂಧಪಟ್ಟಂಗೆ 100% ಒಂದು ಕ್ವಶನ್ ಇದ್ದೇ ಇರ್ತೈತಿ. ಮತ್ತು ಬೇರೆ ಬೇರೆ ದೇಶಗಳು ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ಗಳು ಅವು ನಮ್ಮ ದೇಶದ ಕೊಲಾಬರೇಷನಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಬೇಕು. ಮತ್ತು ಅದೇ ರೀತಿ ಇತ್ತೀಚೆಗೆ ಏನಪ್ಪ ಅಂದರೆ ತಮಿಳುನಾಡಿನ ತೂತುಕುಡಿ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ಏನಪ್ಪ ಅಂದರೆ ಹೊಸದಾಗಿ ಒಂದು ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನನ್ನು ಮಾಡಿದಾರೆ. ಕುಲಶೇಖರ ಪಟ್ಟಣ ಅಂತ ಪ್ಲೇಸ್ ಬರುತ್ತೆ ಎಲ್ಲಿ ತಮಿಳ್ನಾಡಲ್ಲಿ, ಅಲ್ಲಿ ಕೂಡ ಹೊಸದಾಗಿ ಮಾಡಿದಾರೆ. ಅದು ನಿಮ್ಗೆ ಗೊತ್ತಿರಬೇಕು. ಇಸ್ರೋ ಸ್ಯಾಟಲೈಟ್ ಕಂಟ್ರೋಲ್ ಸಿಸ್ಟಮ್ ನಮ್ಮ ಕರ್ನಾಟಕದಲ್ಲಿ, ಅದು ನಿಮ್ಗೆ ಗೊತ್ತಿರಬೇಕು. ಇತ್ತೀಚೆಗೆ ಹೊಸದಾಗಿ ವಿ ನಾರಾಯಣ್ ಅಂತೇಳಿ ಏನು ಹೊಸದಾಗಿ ಅಧ್ಯಕ್ಷರ ನೇಮಕ ಮಾಡಿದ್ದಾರೆ. ಅವ್ರ ಹೆಸರು ನಿಮ್ಗೆ ನೆನಪಿರಬೇಕು. ಸ್ಥಾಪನೆ ಆಗಿದ್ದು ಅತಿ ದೀರ್ಘಾವಧಿ ಸತೀಶ್ ಧವನ್, ಹೌದಾ. ವಿಕ್ರಮ್ ಸಾರಾಭಾಯ್ ಫಸ್ಟ್ ಅಧ್ಯಕ್ಷ ಎದ್ರದ್ದು ಇಸ್ರೋದು. ನೆಕ್ಸ್ಟ್ ಏನಪ್ಪ ಅಂದರೆ ಇಂಡಿಯನ್ ರೀಜನಲ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಬರುತ್ತೆ, ಹೌದಾ. ಇಂಡಿಯನ್ ರೀಜನಲ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಬರುತ್ತೆ, ಹೌದಾ. ಅಂದರೆ ನಾವಿಕ್ ಅಂದರೆ ಈಗ ಹೆಂಗೆ GPS ಐತಲ್ಲ, GPS, ಗೆಲಿಲಿಯೋ, ಹೌದಾ. ಈ ಥರ ಬೇರೆ ದೇಶದ ಅಮೆರಿಕ GPS ಹಿಂಗದಲ್ಲ. ಸೊ ಆ ಥರ ನಮ್ಮ ಇಂಡಿಯಾದಪ್ಪ ಅಂದರೆ ನಾವಿಕ್ ಅಂತ ಮಾಡಿದ್ದಾರೆ, ಹೌದಾ. ನಾವಿಕು ಇಂಡಿಯಾದಿದು. ಸೊ ಇದು ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಾರೆ ನ್ಯಾಷನಲ್ ಸ್ಯಾಟಲೈಟ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿ ಯಾರು ನಮ್ಮ ಸ್ಯಾಟಲೈಟ್ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಭಾಳ ಇಂಪಾರ್ಟೆಂಟು. ಇದರಲ್ಲಿ ಒಂದು ಯಾವ್ದಾದ್ರು ಕ್ವಶನ್ಸ್ಗಳು ಬರ್ಬೋದು. ಇನ್ನು ಮುಂದೆ ನೆಕ್ಸ್ಟ್ ಯಾವ್ದಾದ್ರು ಹೊಸದಾಗಿ ಲಾಂಚ್ ಮಾಡಿದರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮೇನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.